Hey everyone, welcome back. In today's session, let's discuss an important 6-mark question from Fundamentals of Partnership chapter, that is second chapter. ಈ ಚಾಪ್ಟರ್ ಇಂದ ಎಕ್ಸಾಮ್ಗೆ 6 ಮಾರ್ಕ್ಗೆ 1 ಕ್ವಶನ್ ಖಂಡಿತವಾಗಿ ಕೇಳ್ತಾರೆ. ಇದರಲ್ಲಿ 3 to 4 ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ. ನಾವಿವತ್ತು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಇಟ್ ಈಸ್ ರಿಯಲಿ ಅ ವೆರಿ ಈಸಿ ಟಾಪಿಕ್. 6 ಮಾರ್ಕ್ ಅನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗಾದರೆ P&L ಅಕೌಂಟ್ ಅಂದರೆ ಏನು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಏನು, ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನಾವು ಕಲ್ತ್ಕೊಳ್ಳೋಣ. ನೀವು ಫಸ್ಟ್ ಇಯರಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ನ ಫೈನಲ್ ಅಕೌಂಟಲ್ಲಿ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಿದ್ರಿ ಅಲ್ವಾ. ಇಲ್ಲೂ ಕೂಡ ಅದೆಲ್ಲ ಫೈನಲ್ ಅಕೌಂಟ್ಸ್ ಇರುತ್ತೆ. ಅದ್ರ ಜೊತೆಗೆ ಟ್ರೇಡಿಂಗ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆದ ನಂತರ ಅದರ ಕಂಟಿನ್ಯೂಡ್ ಪಾರ್ಟ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಬರುತ್ತೆ. ಅಂದರೆ ಫರ್ಮಿಗೆ ರಿಲೇಟೆಡ್ ಆಗಿರೋ ಎಲ್ಲ ಡೈರೆಕ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ರೆಕಾರ್ಡ್ ಮಾಡಿ ಆದಮೇಲೆ ಬಂದಿರೋ ನೆಟ್ ಪ್ರಾಫಿಟನ್ನು ಪಾರ್ಟ್ನರ್ಸ್ ಶೇರ್ ಮಾಡ್ಕೊಳ್ಬೇಕಲ್ವಾ. ಆ ರೀತಿ ಶೇರ್ ಮಾಡ್ಕೊಳ್ಬೇಕಿದ್ರೆ ಬಿಸ್ನೆಸ್ಸಿಂದ ಅವರಿಗೆ ಕೆಲವೊಂದು ಅಮೌಂಟ್ ಕೊಡಬೇಕಾಗಿರತ್ತೆ, ಬಿಸ್ನೆಸ್ಸಿಂದ ಕೆಲವೊಂದು ಅಮೌಂಟ್ ಅವರಿಗೆ ಬರಬೇಕಾಗಿರತ್ತೆ. ಸೊ ಅಂಥ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟನ್ನು ತೋರಿಸೋವಂಥ ಸ್ಟೇಟ್ಮೆಂಟಿಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಈ ಅಕೌಂಟಲ್ಲಿ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೀತಿಯೇ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಲ್ಲಿ ಮತ್ತು ಇನ್ಕಮ್ಸನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಬಟ್ ದೋಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಆರ್ ರಿಲೇಟೆಡ್ ಟು ಪಾರ್ಟ್ನರ್ಸ್. ಓಕೆ, ಪಾರ್ಟ್ನರ್ಸಿಗೆ ರಿಲೇಟೆಡ್ ಆಗಿರೋ ಎಕ್ಸ್ಪೆನ್ಸಸ್ ಅಂದರೆ ಪಾರ್ಟ್ನರ್ಸಿಗೆ ಬಿಸ್ನೆಸ್ಸಿಂದ ಕೊಡಬೇಕಾಗಿರೋದು ಎಕ್ಸ್ಪೆನ್ಸಸ್ ಆಯ್ತಲ್ವಾ. ಹಾಗೆ ಪಾರ್ಟ್ನರ್ಸಿಂದ ಬಿಸ್ನೆಸ್ಸಿಗೆ ಬರಬೇಕಾಗಿದ್ದು ಬಿಸ್ನೆಸ್ಸಿಗೆ ಇನ್ಕಮ್ ಆಗುತ್ತೆ. ಅಂಥ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸನ್ನು P&L ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಮೀನಿಂಗ್ ನೋಡಿದ್ರೆ P&L appropriation account or profit and loss appropriation account, it is the account which shows the appropriation of profits. Appropriation means distribution of profits or losses of the firm among partners. ಸೊ ಪಾರ್ಟ್ನರ್ಸ್ ಮಧ್ಯ ಯಾವ ರೀತಿಯಾಗಿ ಪ್ರಾಫಿಟ್ ಆರ್ ಲಾಸಸ್ ಅಪ್ರೋಪ್ರಿಯೇಟ್ ಆಗಿದೆ ಅಥವಾ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ತೋರಿಸುವಂತ ಸ್ಟೇಟ್ಮೆಂಟ್ಗೆ ಅಥವಾ ಅಕೌಂಟ್ಗೆ ನಾವು ಏನಂತ ಕರಿತೀವಿ, P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ದ ಮೇನ್ ಪರ್ಪಸ್ ಆಫ್ ಪ್ರಿಪೇರಿಂಗ್ ದಿಸ್ ಅಕೌಂಟ್ ಈಸ್ ಟು ಶೋ ಹೌ ದ ಪ್ರಾಫಿಟ್ಸ್ ಆಫ್ ಬಿಸ್ನೆಸ್ ಆರ್ ಅಪ್ರೋಪ್ರಿಯೇಟೆಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಫಾರ್ ವೇರಿಯಸ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಆಫ್ ದ ಫರ್ಮ್. ಆಗ್ಲೇ ಹೇಳಿದಾಗೆ ಬೇರೆ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಏನಿರುತ್ತೆ, ಪಾರ್ಟ್ನರ್ಸ್ಗೆ ರಿಲೇಟೆಡ್ ಆಗಿರೋ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ಸ್ ಯಾವ ರೀತಿಯಾಗಿ ಬಿಸ್ನೆಸ್ ಅಲ್ಲಿ ಅಪ್ರೋಪ್ರಿಯೇಟ್ ಆಗಿದೆ, ಪ್ರತಿ ಪಾರ್ಟ್ನರ್ಸ್ಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ತೋರಿಸುವಂತ ಅಕೌಂಟಿಗೆ ಅಥವಾ ಆ ಪರ್ಪಸ್ ಅನ್ನ ಹೊಂದಿರುವಂತಹ ಅಕೌಂಟಿಗೆ ನಾವು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಸಿ, ದಿಸ್ ಇಸ್ ದಿ ಪ್ರೊಫಾರ್ಮಾ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್. ಇಲ್ಲಿ ಡೆಬಿಟ್ ಸೈಡ್ಗೆ ಆಲ್ ದಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಅನ್ನ ನಾವು ರೆಕಾರ್ಡ್ ಮಾಡ್ತಾ ಹೋದ್ರೆ, ಕ್ರೆಡಿಟ್ ಸೈಡಿಗೆ ವಿ ವಿಲ್ ರೆಕಾರ್ಡ್ ಆಲ್ ದಿ ಇನ್ಕಮ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್. ನಿಮ್ಗೆ ನೆನಪಿರ್ಬೋದು, P&L ಅಕೌಂಟ್ ಅಲ್ಲಿ ಕೂಡ ನಾವು ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತಿದ್ವಿ, ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗ್ತಿದ್ವಿ. ಇದು ಅದರ ಕಂಟಿನ್ಯೂಡ್ ವರ್ಷನ್ ಆಗಿರೋದ್ರಿಂದ ಇಲ್ಲಿ ಕೂಡ ಡೆಬಿಟ್ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಗೆ ರಿಲೇಟೆಡ್ ಎಕ್ಸ್ಪೆನ್ಸ್ ರೆಕಾರ್ಡ್ ಮಾಡ್ತೀವಿ, ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಗೆ ರಿಲೇಟೆಡ್ ಇನ್ಕಮ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಗ್ಲಿ ಅಥವಾ ಡ್ರಾಯಿಂಗ್ಸ್ ಆಗ್ಲಿ ಬರೋದಿಲ್ಲ, ಯಾಕಂದ್ರೆ ಅದ್ಯಾವುದು ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ಸ್ ಆಗೋದಿಲ್ಲ ಬಿಸ್ನೆಸ್ಸಿಗೆ. ಓಕೆ, ಸೊ ಯಾವ್ದು ಎಕ್ಸ್ಪೆನ್ಸ್ ಅಥವಾ ಇನ್ಕಮ್ ಕ್ಯಾಟಗರಿಲಿ ಬರುತ್ತೆ, ಯಾವ್ದನ್ನ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಕೊಡಬೇಕಾಗಿದೆ ಅದನ್ನ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಹಾಗೆ ಮತ್ತೊಂದು ಪಾಯಿಂಟ್ ಗಮನದಲ್ಲಿರ್ಲಿ, ಇಲ್ಲಿ ನಾವು ಇಂಟ್ರೆಸ್ಟ್ ಆನ್ ಲೋನ್ ಅನ್ನ ತಗೊಳ್ಳೋದಿಲ್ಲ. ಯಾಕೆ ತಗೊಳ್ಳೋದಿಲ್ಲ ಅಂದ್ರೆ ಅದನ್ನ ಜಸ್ಟ್ ನಾರ್ಮಲ್ ಎಕ್ಸ್ಪೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಥರ್ಡ್ ಪಾರ್ಟಿಯಿಂದ ಯಾವ ರೀತಿ ಬಿಸ್ನೆಸ್ ತಗೊಂಡಿರತ್ತೆ ಲೋನ್ ಅನ್ನ, ಅದೇ ರೀತಿ ಕನ್ಸಿಡರ್ ಮಾಡಿ ಅದನ್ನ P&L ಅಕೌಂಟ್ ಅಲ್ಲಿ ನಾವು ತಗೋತೀವಿ. ಅಂಡ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾತ್ರ ತಗೋತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಕೊಡಬೇಕಾಗಿದ್ದು, ಯಾಕಂದ್ರೆ ಕ್ಯಾಪಿಟಲ್ಸ್ ಇಟ್ಟಿದ್ದಾರೆ ಅವರು ಬಿಸ್ನೆಸ್ ಅಲ್ಲಿ, ಅವರಿಗೆ ಇಂಟ್ರೆಸ್ಟ್ ಅನ್ನ ಬಿಸ್ನೆಸ್ ಕೊಡತ್ತೆ. ಹಾಗೆ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದ್ರೆ ಅವರು ತಗೊಂಡು ಹೋಗಿರ್ತಾರೆ ಅಲ್ವಾ, ಪರ್ಸನಲ್ ಯೂಸಿಗೆ ವಿತ್ಡ್ರಾ ಮಾಡ್ಕೊಂಡಿದ್ರೆ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಆ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಯಾರು ಕೊಡಬೇಕು, ಪಾರ್ಟ್ನರ್ಸ್ ಬಿಸ್ನೆಸ್ಗೆ ಕೊಡಬೇಕು. ಅಂದ್ರೆ ಬಿಸ್ನೆಸ್ಗೆ ಇನ್ಕಮ್ ಅಂತ ಆಯ್ತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಅನ್ ಎಕ್ಸ್ಪೆನ್ಸ್ ಫಾರ್ ದಿ ಬಿಸ್ನೆಸ್. ಓಕೆ, ನೋಡಿ ಇದನ್ನ ನಾವು 1 by 1 ಅನಲೈಸ್ ಮಾಡ್ತಾ ಹೋಗಿದ್ರೆ, ನೋಡಿ ಫಸ್ಟ್ ಐಟಮ್ P&L ಅಕೌಂಟ್
ಟು ಪಿ ಅಂಡ್ ಎಲ್ ಅಕೌಂಟ್ ಆರ್ ಬೈ ಪಿ ಅಂಡ್ ಎಲ್ ಅಕೌಂಟ್ ಅಂತ ಇದೆ ಅಲ್ವಾ. ಇದು ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅನ್ನ ಬ್ರಾಟ್ ಡೌನ್ ಮಾಡ್ಲಿಕ್ಕೆ. ನಿಮ್ಗೆ ನೆನಪಿರ್ಬೋದು, ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಕೂಡ ನಾವು ಗ್ರಾಸ್ ಪ್ರಾಫಿಟ್ ಅನ್ನ ನೆಕ್ಸ್ಟ್ ಪಿ ಅಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಾಗ ಇದೇ ರೀತಿ ಬರೀತಿದ್ವಿ ಅಲ್ವಾ. ಹಾಗೇನೆ ನೆಟ್ ಪ್ರಾಫಿಟ್ ಅನ್ನ ಇಲ್ಲಿ ಬ್ರಾಟ್ ಡೌನ್ ಮಾಡ್ತೀವಿ, ಯಾಕಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಪಿ ಅಂಡ್ ಎಲ್ ಅಕೌಂಟಿನ ನೆಕ್ಸ್ಟ್ ಪಾರ್ಟ್ ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ ಐಟಮ್ ಯಾವ್ದಿರ್ಬೇಕು, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಅಥವಾ ನೆಟ್ ಲಾಸ್ ಬ್ರಾಟ್ ಡೌನ್. ಪ್ರಾಫಿಟ್ ಬ್ರಾಟ್ ಡೌನ್ ಆದ್ರೆ ಈ ಕಡೆಗೆ, ಹಾಗೆ ಲಾಸ್ ಬ್ರಾಟ್ ಡೌನ್ ಆದ್ರೆ ಈ ಕಡೆಗೆ ಎಂಟ್ರಿ ಹಾಕ್ತಿವಿ. ಅಂಡ್ ಹೆಡಿಂಗ್ ಏನಂತ ಕೊಡ್ಬೇಕು, ಪಿ ಅಂಡ್ ಎಲ್ ಅಕೌಂಟ್, ಯಾಕಂದ್ರೆ ಆ ಅಕೌಂಟ್ ಇಂದ ಇದು ಟ್ರಾನ್ಸ್ಫರ್ ಆಗಿರುತ್ತೆ. ಇದೆರಡರಲ್ಲಿ ಯಾವ್ದಾದ್ರು ಒಂದ್ ಕಡೆ ಬರುತ್ತಲ್ವಾ, ಸೊ ಅದು ಫಸ್ಟ್ ಐಟಮ್ ಆಗಿರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ, ಸ್ಯಾಲರಿ ಇದ್ರೆ, ಕಮಿಷನ್ ಇದ್ರೆ, ಇದಿಷ್ಟನ್ನು ಕೂಡ ನಾವು ಎಕ್ಸ್ಪೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಡೆಬಿಟ್ ಸೈಡ್ಗೆ ಹಾಕ್ತಿವಿ. ಹಾಗೆ ಇಲ್ಲಿ ನೋಡಬಹುದು ನೀವು, ಪ್ರತಿ ಪಾರ್ಟ್ನರಿಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ಇದೆ, ಎಷ್ಟು ಸ್ಯಾಲರಿ ಇದೆ, ಕಮಿಷನ್ ಇದೆ ಅನ್ನೋದನ್ನ ಸಪರೇಟ್ ಆಗಿ ಇನ್ನರ್ ಕಾಲಮ್ ಅಲ್ಲಿ ಬರೆದು ಔಟರ್ ಕಾಲಮ್ಗೆ ಹಾಕ್ತಾ ಹೋಗ್ತೀವಿ. ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಇಟ್ ಈಸ್ ಅನ್ ಇನ್ಕಮ್ ಅಲ್ವಾ, ಇನ್ಕಮ್ ಸೈಡ್ ಇನ್ಕಮ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತಾ ಹೋಗ್ತೀವಿ. ಅಲ್ಲಿ ಕೂಡ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಹೇಳಿ ಬರ್ದು ಪಾರ್ಟ್ನರ್ ಎಗೆ ಎಷ್ಟು, ಬಿಗೆ ಎಷ್ಟು ಅನ್ನೋದನ್ನ ಸಪರೇಟ್ ಆಗಿ ಬರ್ದು ಇನ್ನರ್ ಕಾಲಮ್ ಅಲ್ಲಿ ಬರ್ದು ಔಟರ್ ಕಾಲಮ್ಗೆ ಟೋಟಲ್ ಅನ್ನ ಹಾಕ್ತಾ ಹೋಗ್ತೀವಿ. ಇದು 4 ಐಟಮ್ ಮಾತ್ರ ನಾವು ಪಿ ಅಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ತಗೋತೀವಿ. ಹಾಗೆ ನೆಕ್ಸ್ಟ್ ನಾವು ಲಾಸ್ಟ್ ಪ್ರೊಸೆಸ್ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದು. ಈ ಕಡೆ ಬ್ಯಾಲೆನ್ಸ್ ಜಾಸ್ತಿ ಇದ್ರೆ ಇಟ್ ಈಸ್ ಅನ್ ಪ್ರಾಫಿಟ್, ಅಂದ್ರೆ ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸ್ ಕಡಿಮೆ ಇದ್ದಾಗಾಯ್ತು. ಶಾರ್ಟೇಜ್ ಈ ಕಡೆ ಬರುತ್ತಲ್ವಾ, ಈ ಪ್ರಾಫಿಟ್ ಬಂದಿದ್ದನ್ನ ಯಾವ್ದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅವರ ಕ್ಯಾಪಿಟಲ್ ಅಕೌಂಟಿಗೆ ಅದು ಎಷ್ಟಿದೆ ಅಂತ ಹೇಳಿ ನಾವು ಅದನ್ನ ಡಿವೈಡ್ ಮಾಡಿ, ಅವರಿಬ್ಬರಿಗೂ ಅವರ ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ ಏನಿರುತ್ತೆ ಆ ರೇಷಿಯೋದಲ್ಲಿ ಅದನ್ನ ಡಿವೈಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಆ ಅಮೌಂಟ್ ಅನ್ನ ಔಟರ್ ಕಾಲಮಿಗೆ ಹಾಕ್ತಿವಿ. ಅಂದ್ರೆ ಬಂದಿರುವಂತ ಬ್ಯಾಲೆನ್ಸ್, ಇದರಲ್ಲಿ ಇದನ್ನ ಲೆಸ್ ಮಾಡಿ ಬಂದಿರುವಂತ ಬ್ಯಾಲೆನ್ಸ್ ಅನ್ನ ಇಬ್ಬರಿಗೂ ಡಿವೈಡ್ ಮಾಡಿ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲೇನ್ ಬರಿಬೇಕು ಬ್ಯಾಲೆನ್ಸ್ಗೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕೆಲವೊಂದ್ಸಲ ಕರೆಂಟ್ ಅಕೌಂಟ್ ಅಂತಾನು ಬರಿತೀವಿ. ಯಾವಾಗ ಕರೆಂಟ್ ಅಕೌಂಟ್ ಬರಿತೀವಿ, ಇಟ್ ಈಸ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಅವರು ಕ್ಯಾಪಿಟಲ್ ಅಕೌಂಟ್ ಅನ್ನ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ರು ಅಂದ್ರೆ ಅವಾಗ ಇಲ್ಲಿ ಕರೆಂಟ್ ಅಕೌಂಟ್ ಅಂತ ಕೂಡ ತಗೋತೀವಿ. ಓಕೆ, ಯಾವಾಗ ಏನೂ ಮೆನ್ಷನ್ ಮಾಡಿಲ್ಲ ಅವಾಗ ನಾವು ಏನಂತ ಅಸ್ಯೂಮ್ ಮಾಡ್ತೀವಿ, ಇಟ್ ಈಸ್ ಪ್ರಿಪೇರ್ಡ್, ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಂತ ಹೇಳಿ ನಾವು ಅಸ್ಯೂಮ್ ಮಾಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಫಿಕ್ಸ್ಡ್ ಕ್ಯಾಪಿಟಲ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಹೀಗಂದ್ರೆ ಏನು ಅಂತ ಕನ್ಫ್ಯೂಸ್ ಆಗ್ತಾ ಇದ್ರೆ ಈ ಬಟನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಹಾಗೇನೆ ಎಕ್ಸ್ಪೆನ್ಸ್ ಸೈಡ್ ಜಾಸ್ತಿ ಇದ್ದು ಅಂದ್ರೆ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ರೆ, ಇನ್ಕಮ್ ಸೈಡ್ ಕಡಿಮೆ ಇದ್ರೆ ಅರ್ಥ ಏನು, ಇಟ್ ಈಸ್ ಅ ಲಾಸ್. ಆ ಲಾಸ್ ಅನ್ನು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನ ಕೂಡ ಎರಡು ಪಾರ್ಟ್ನರ್ಸ್ಗೆ ಅಥವಾ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಅವರಿಗೆ ಎಷ್ಟು ಬ್ಯಾಲೆನ್ಸ್ ಬಂದಿದೆ ಇದರಲ್ಲಿ ಇದನ್ನ ಲೆಸ್ ಮಾಡಿ ಬರ್ತಾ ಇರೋ ಬ್ಯಾಲೆನ್ಸ್ ಅನ್ನ ಇಬ್ಬರಿಗೆ ಅಥವಾ ಎಷ್ಟು ಪಾರ್ಟ್ನರ್ಸ್ ಇದ್ದಾರೆ ಅವರಿಗೆ ಅವರ ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋದಲ್ಲಿ ಹಂಚ್ತೀವಿ. ಓಕೆ, ಲೆಟ್ಸ್ ಸಾಲ್ವ್ ಅ ಪ್ರಾಬ್ಲಮ್ ಹಿಯರ್. ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಶಿವ ಅಂಡ್ ಬಸವ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ 2:1 with capitals of 25,000 and 15,000 respectively. ಓಕೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1 ಇದೆಯಂತೆ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಗ್ರೀಡ್ ಅಟ್ 6% ಪರ್ ಆನಮ್. ಈ ಕ್ಯಾಪಿಟಲ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ 6% ಪರ್ ಆನಮ್ ಮೀನ್ಸ್ ಪರ್ ಇಯರ್, ಸೊ ಅದನ್ನು ಚಾರ್ಜ್ ಮಾಡ್ಬೇಕಂತೆ. ನೆಕ್ಸ್ಟ್ ದೇ ಅರ್ನ್ಡ್ ದ ಪ್ರಾಫಿಟ್ ಆಫ್ ₹10,000. ಇದು ನೆಟ್ ಪ್ರಾಫಿಟ್ ಅಲ್ವಾ, ಅವರು ಅರ್ನ್ ಮಾಡ್ತಾ ಇರುವಂತ ಪ್ರಾಫಿಟ್ ಎಷ್ಟಂತೆ 10,000. ಎ ಪ್ರೊವಿಷನ್ ಆಫ್ 2,000 ಈಸ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಕಮಿಷನ್ ಟು ದಿ ಮ್ಯಾನೇಜರ್. ಅವರ ಬಿಸ್ನೆಸ್ ಅಲ್ಲಿ ಒಬ್ಬ ಮ್ಯಾನೇಜರಿಗೆ ಕೊಡುವಂತ 2,000 ಅನ್ನ ಇನ್ನು ಚಾರ್ಜ್ ಮಾಡಿಲ್ವಂತೆ, ಅದನ್ನ ಮಾಡಬೇಕು ಈಗ. ಅಂದ್ರೆ ಎ ಪ್ರೊವಿಷನ್ ಆಫ್ 2,000 ಈಸ್ ಟು ಬಿ ಮೇಡ್. ಆ ಪ್ರೊವಿಷನ್ ಅನ್ನ ಮಾಡಿಕೊಂಡು ಉಳಿದಿರೋ ಅಮೌಂಟ್ ಅನ್ನ ನಾವು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆನಪಿರ್ಲಿ, ಇದೊಂದು ಪಾಯಿಂಟ್ ಲಕ್ಷ್ಯದಲ್ಲಿರ್ಲಿ ನಿಮ್ಗೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೀಂಗ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೊಟ್ಟಿದ್ದಾರೆ. ಶಿವ 1,500 ಅಂತೆ, ಬಸವ 1,000 ಅಂತೆ. ಬಸವ ಈಸ್ ಟು ಬಿ ಅಲೌಡ್ ಆನ್ ಆನ್ಯುವಲ್ ಸ್ಯಾಲರಿ ಆಫ್ 1,500. ಸೊ 1,500 ಸ್ಯಾಲರಿ ಬರ್ತಾ ಇದೆಯಂತೆ. ಇಲ್ಲಿ ನಾವು ಫಸ್ಟ್
ಐಟಮ್ ಯಾವ್ದು ತಗೋಬೇಕು, ಪ್ರಾಫಿಟ್ ಅಥವಾ ಲಾಸ್, ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅನ್ನ ತಗೋತೀವಿ. ಇಲ್ಲಿ ನೋಡಿ ಎಷ್ಟಿದೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್. ದೇ ಅರ್ನ್ ದ ಪ್ರಾಫಿಟ್ ಆಫ್ ₹10,000 ಡ್ಯೂರಿಂಗ್ ದ ಇಯರ್. ಸೊ ಆ 10,000 ಪ್ರಾಫಿಟ್ ಆಗಿರೋದ್ರಿಂದ ಯಾವ ಸೈಡ್ ಅಲ್ಲಿ ಬರಿತೀವಿ, ಇಟ್ ಈಸ್ ಆನ್ ಕ್ರೆಡಿಟ್ ಸೈಡ್. ಸೊ ಬೈ P&L ಅಕೌಂಟ್ ಅಂತ ತಗೋತೀವಿ. P&L ಅಕೌಂಟ್ ಇಂದ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಇಲ್ಲಿ ಏನ್ ಬರೆಯೋಣ, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಬ್ರಾಕೆಟ್ ಅಲ್ಲಿ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಇಟ್ ಈಸ್ ಹೌ ಮಚ್, 10,000 ಅಂತ ಕೊಟ್ಟಿದ್ದಾರೆ. ಬಟ್ ಒಂದು ಗಮನದಲ್ಲಿರಲಿ, ಎ ಪ್ರೊವಿಷನ್ ಆಫ್ 2,000 ಈಸ್ ಟು ಬಿ ಮೇಡ್ ಇನ್ ರಿಸ್ಪೆಕ್ಟ್ ಆಫ್ ಕಮಿಷನ್ ಟು ದಿ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಇನ್ನೂ ಚಾರ್ಜ್ ಮಾಡಿಲ್ಲ P&L ಅಕೌಂಟ್ ಅಲ್ಲಿ. ಅದನ್ನ ಚಾರ್ಜ್ ಮಾಡಿ ಆಮೇಲೆ ಬರುವಂತಹ ಅಮೌಂಟ್ ಅನ್ನ ನಾವಿಲ್ಲಿ ತಗೋಬೇಕಾಗತ್ತೆ. ಹಾಗಾಗಿ ಇಲ್ಲಿ 10,000 ಮೈನಸ್ 2,000 ಪ್ರೊವಿಷನ್ ಅನ್ನ ಲೆಸ್ ಮಾಡಿ ತಗೋತಾ ಇದ್ದೀನಿ. ಇಟ್ ಈಸ್ 8,000. ಔಟರ್ ಕಾಲಮ್ ಅಲ್ಲಿ 8,000. ಓಕೆ, ಇದು ಎಲ್ಲ ಪ್ರಾಬ್ಲಮ್ ಅಲ್ಲಿ ಈ ರೀತಿ ಕೊಡೋದಿಲ್ಲ. ಬಟ್ ಇಲ್ಲಿ ಕೊಟ್ಟಿರೋದ್ರಿಂದ, ಈ ರೀತಿ ಕೊಟ್ಟಿರೋದನ್ನ ನೀವು ಅದನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. 10,000 ಅಲ್ಲಿ 2,000 ಮೈನಸ್ ಮಾಡಿ 8,000 ತಗೋತೀವಿ. ಈ 8,000 ಅನ್ನ ನೀವು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು. ಅವರ ಎಕ್ಸ್ಪೆನ್ಸಸ್ ಅನ್ನ ಕೊಡ್ಬೋದು, ಇನ್ಕಮ್ಸ್ ಅನ್ನ ತಗೋಬಹುದು, ಆಮೇಲೆ ಅವರಿಗೆ ಕ್ಯಾಪಿಟಲ್ ಅಕೌಂಟ್ಸಿಗೆ ಎಷ್ಟು ಹೋಗುತ್ತೆ ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ನೆಕ್ಸ್ಟ್ ನೋಡೋಣ, ಇಲ್ಲಿ ಇನ್ಯಾವ ಐಟಮ್ಸ್ ಬರ್ತಿತ್ತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರ್ತಿತ್ತಲ್ವಾ ಇನ್ಕಮ್ ಸೈಡ್ಗೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಶಿವ 1,500 ಇದೆ, ಬಸವ 1,000 ಇದೆ. ನಾವು ಇಲ್ಲಿ ತಗೋತೀವಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಓಕೆ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಂತ ತಗೊಳ್ಳಿ, ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬೇಕಿದ್ರು ತಗೊಳ್ಳಿ. ಇಟ್ ಈಸ್ ಶಿವ ₹1,500 ಅಂಡ್ ಬಸವ ಎಷ್ಟಿದೆ, ಬಸವನಿಗೆ 1,000 ಇದೆ. 1,500 ಪ್ಲಸ್ 1,000, ಇಟ್ ಈಸ್ 2,500 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ನೋಡಿ, ಈ ಕಡೆಗೆ ಬರ್ತಾ ಇದ್ದೀನಿ. ಈ ಕಡೆಗೆ ಫಸ್ಟ್ ಐಟಮ್ ಲಾಸ್ ಅಂತೂ ಇರೋ ಹಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ನೆಟ್ ಪ್ರಾಫಿಟ್ ತಗೊಂಡ್ಬಿಟ್ಟಿದೀವಿ. ಸೊ ನೆಕ್ಸ್ಟ್ ಐಟಮ್ ಯಾವ್ದಿರ್ಬೇಕು, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲ್ವಾ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾದ್ರು ಇಲ್ಲಿ ಇದೆಯಾ, ಇಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಗ್ರೀಡ್ ಅಟ್ 6% ಪರ್ ಆನಮ್ ಅಂತ. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಕೂಡ ನಾವು ಇಲ್ಲೇ ಮಾಡ್ತೀವಿ, ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ ಕ್ಯಾಲ್ಕುಲೇಷನ್ ಬರೀಲಿಕ್ಕೆ ಜಾಗ ಇಟ್ಕೊಳ್ಳಿ. ಸೊ ಶಿವ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, 6% ಪರ್ ಆನಮ್ ಇದೆಯಂತೆ. ಅವರ ಈ ಕ್ಯಾಪಿಟಲ್ ಎಷ್ಟಿದೆ, 25,000 ಮತ್ತೆ 15,000 ಇದೆ. ಶಿವಾದ್ದು 25,000 ಕ್ಯಾಪಿಟಲ್ ಇದೆ, ಅದ್ರ ಮೇಲೆ 6% ಪರ್ ಇಯರಿಗೆ, ಅಂದ್ರೆ 6/100 ಅಥವಾ 6% ಅಂತ ತಗೋಬಹುದು ನೀವು. ಇಟ್ ಈಸ್ ಎಷ್ಟು ಬಂತು, 1,500 ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀವಿ. ಹಾಗೆ ನೆಕ್ಸ್ಟ್ ಬಸವನಿಗೆ 15,000 ಇದೆ ಅಲ್ವಾ. 15,000 ಇಂಟು 6% ಅಥವಾ 6/100 ಅಂತ ಬರೀಬಹುದು ನೀವು. ಸೊ ಇಟ್ ಈಸ್ 900 ಇನ್ ದಿ ಇನ್ನರ್ ಕಾಲಮ್. ಸೊ ಇದೆರಡನ್ನ ಆಡ್ ಮಾಡಿದ್ರೆ 1,500 ಪ್ಲಸ್ 900, ಇಟ್ ಈಸ್ 2,400 ಇನ್ ದಿ ಔಟರ್ ಕಾಲಮ್. ಈ ರೀತಿ ಬರಿತೀವಿ. ನೆಕ್ಸ್ಟ್ ಇನ್ಯಾವ ಐಟಮ್ಸ್ ಇತ್ತು, ಕಮಿಷನ್ ಅಥವಾ ಸ್ಯಾಲ್ರಿ ಬರಿಬೇಕಲ್ವಾ. ಸೊ ಯಾವ್ದಾದ್ರು ಕೊಟ್ಟಿದಾರ ನೋಡಿ, ಕಮಿಷನ್ ಟು ಮ್ಯಾನೇಜರ್ ಇದೆ, ಇದಲ್ಲ, ಇದು ಯಾವುದೇ ಪಾರ್ಟ್ನರ್ಸಿಗೆ ಕೊಡ್ಬೇಕಾಗಿದ್ದಲ್ಲ ಅಲ್ವಾ. ಸೊ ಪಾರ್ಟ್ನರ್ಸಿಗೆಲ್ಲ ಅಂದ್ರೆ ಇದರಲ್ಲಿ ಬರೋದಿಲ್ಲ. ನೆಕ್ಸ್ಟ್ ನೋಡಿ, ಇದರಲ್ಲಿ ಸ್ಯಾಲರಿ ಕೊಟ್ಟಿದ್ದಾರೆ. ಬಸವ ಇಸ್ ಟು ಬಿ ಅಲೋಡ್ ಅನ್ ಆನ್ಯುವಲ್ ಸ್ಯಾಲರಿ ಆಫ್ 1,500 ಕೊಟ್ಟಿದ್ದಾರೆ. ಸೊ ಟು ಸ್ಯಾಲರಿ ಟು ಬಸವ ಅಂತ ಬರ್ಬಿಡೋಣ. ಬಸವನಿಗೆ ಕೊಟ್ಟಿರುವಂತ ಸ್ಯಾಲರಿ ಇದು, ಇಟ್ ಈಸ್ ₹1,000. ಸೊ ಬಸವನಿಗೆ 1,000 ಸ್ಯಾಲರಿ ಕೊಟ್ಟಿದ್ದೀವಿ. ಇಷ್ಟು ಐಟಮ್ಸ್ ಬರ್ದ್ರೆ ಆಯ್ತು, ಇನ್ಯಾವುದು ಇಲ್ಲ. ಡ್ರಾಯಿಂಗ್ಸ್ ಬರೋದಿಲ್ಲ, ಕ್ಯಾಪಿಟಲ್ಸ್ ಕೂಡ ಬರೋದಿಲ್ಲ, ಓನ್ಲಿ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್. ಸೊ ನಾವು ಇದನ್ನ ಬ್ಯಾಲೆನ್ಸ್ ಮಾಡೋಣ. ಅಲ್ಲಿ ಇಷ್ಟೇ ಐಟಮ್ಸ್ ಇರೋದು. ಸೊ ಯಾವ ಸೈಡ್ ಜಾಸ್ತಿ ಇದೆ, ಇಟ್ ಈಸ್ ಆನ್ ಕ್ರೆಡಿಟ್ ಸೈಡ್. ಸೊ 8,000 ಪ್ಲಸ್ 2,500, ಇಟ್ ಈಸ್ 10,500. ಅಂಡ್ ಈ ಕಡೆ ಶಾರ್ಟೇಜ್ ಬರ್ತಾ ಇದೆ ಅಲ್ವಾ. 10,500 ಅಲ್ಲಿ 3,400 ಲೆಸ್ ಮಾಡಿದ್ರೆ ಇಟ್ ಈಸ್ 3,000. 10,000 ಅಲ್ಲಿ 3,000 ಅನ್ನ ಲೆಸ್ ಮಾಡಿದ್ರೆ ಇಟ್ ಈಸ್ 7,000. ಸೊ 7,000
100 is the balance. ಇದಕ್ಕೆ ಏನಂತ ಬರಿತೀವಿ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಕಡೆ ಮೇಲೆ ಬರ್ಕೋತಾ ಇದ್ದೀನಿ ಯಾಕಂದ್ರೆ ಶೇರ್ ಮಾಡಬೇಕಾಗಿದೆ ನಾವು. ಕ್ಯಾಪಿಟಲ್ ಅಕೌಂಟ್. ಸೊ ಶಿವ ಅಂಡ್ ಬಸವ, ಈ 7100 ಅನ್ನ ನಾವು ಇಂಟು ಎಷ್ಟು, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 2:1. ಸೊ 3ರಲ್ಲಿ 2 ಪಾಲು ಶಿವಂದಂತೆ, ಸೊ 2/3 ಅಂತ ತಗೊಂಡ್ವಿ. ಹಾಗೆ 7100 ಇಂಟು 1/3, 3ರಲ್ಲಿ 1 ಪಾಲು ಬಸವಂದು. ಹಾಗಾಗಿ ಇಲ್ಲಿ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. 7000 ಇಂಟು 2/3 ಇಟ್ ಈಸ್ 4733. ಓಕೆ. ಹಾಗೆ 7100 ಇಂಟು 1/3 ಇಟ್ ಈಸ್ 2367 ಪಾಯಿಂಟ್ ಬರುತ್ತೆ. ನಾವು ಅದನ್ನ ನಿಯರೆಸ್ಟ್ ಡಿಜಿಟ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಸೊ ದಿಸ್ ಈಸ್ ದಿ ಆನ್ಸರ್. ಇದು ಕ್ಲೋಸ್ ಮಾಡಿ, ಇನ್ನರ್ ಕಾಲಮ್ ಯಾವುದೇ ಇರಲಿ ಅದು ಮುಗಿದ ತಕ್ಷಣ ಕ್ಲೋಸ್ ಮಾಡಬೇಕು. ಇದನ್ನ ಕ್ಲೋಸ್ ಮಾಡಿ 7100 ಅನ್ನ ಔಟರ್ ಕಾಲಮ್ ಅಲ್ಲಿ ಬರೆದ್ವಿ. ದಿಸ್ ಈಸ್ ದಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ವೆರಿ ಈಸಿ ರೈಟ್. ಇಲ್ಲಿಗೆ ನಿಮ್ಗೆ 6 ಮಾರ್ಕ್ ಬರುತ್ತೆ. 1 ಮಿನಿಟ್ ಒಳಗಡೆನೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಸಚಿನ್ ಅಂಡ್ ನಿತಿನ್ ಕಮೆನ್ಸ್ಡ್ ಬಿಸ್ನೆಸ್ ಆನ್ 1/4/2015 ವಿತ್ ಎ ಕ್ಯಾಪಿಟಲ್ ಆಫ್ 1,80,000. ಸೊ ಈ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಇದನ್ನ ನಾವು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಹಾಕೋದಿಲ್ಲ, ನೆನಪಿರ್ಲಿ ನಿಮ್ಗೆ. ಅಂಡ್ ದೇ ಅಗ್ರಿ ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ 3:2 ರೇಷಿಯೋ ಕೊಟ್ಟಿದ್ದಾರೆ. ಫಾರ್ ದಿ ಇಯರ್ ಎಂಡಿಂಗ್ ದೇ ಅರ್ನ್ ದ ಪ್ರಾಫಿಟ್ ಆಫ್ 36,000. ಅಂದ್ರೆ ಪ್ರಾಫಿಟ್ ಅಂದ್ರೆ ನೆಟ್ ಪ್ರಾಫಿಟ್ ಅಲ್ವಾ, ಅದನ್ನ ಕೊಟ್ಟಿದ್ದಾರೆ. ಬಿಫೋರ್ ಅಲೋಯಿಂಗ್ ಯಾವ್ಯಾವ ಚಾರ್ಜ್ ಮಾಡಿಲ್ಲ ಅಂತ ಹೇಳಿ ಪಾಯಿಂಟ್ಸ್ ಅಲ್ಲಿ ಕೊಡ್ತಾ ಹೋಗಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆನಮ್ ಇದೆಯಂತೆ. ಸೊ ಈ ಕ್ಯಾಪಿಟಲ್ ಮೇಲೆ 1,80,000 ಮೇಲೆ 5% ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಬರುತ್ತೆ. ಅಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ಇಬ್ಬರಿಗೂ ಕೂಡ. ನೆಕ್ಸ್ಟ್ ಇಯರ್ಲಿ ಕಮಿಷನ್ ಟು ನಿತಿನ್ 6,000 ಅಂತ ಕೊಟ್ಟಿದ್ದಾರೆ. ಇಯರ್ಲಿ ಕಮಿಷನ್ ಇದು ನೋಡಿ 6,000. ಹಾಗೆ ಸ್ಯಾಲರಿ ಟು ಸಚಿನ್ ₹500 ಪರ್ ಮಂತ್. 1 ಮಂತ್ಗೆ 500. ನಾವು ಇಯರಿಗೆ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಅಂಡ್ ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ತಗೊಳ್ಳೋದಿಲ್ಲ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ, ಅವರು ಕನ್ಫ್ಯೂಷನ್ ಮಾಡೋದಕ್ಕೆ ಅಂತಾನೆ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಸೊ ಇದು ಯಾವುದೇ ಎಕ್ಸ್ಪೆನ್ಸ್ ಅಥವಾ ಇನ್ಕಮ್ ಆಗೋದಿಲ್ಲ ಬಿಸ್ನೆಸ್ಸಿಗೆ, ಆದ್ರೆ ಕನ್ಫ್ಯೂಷನ್ಸ್ಗೆ ಕೊಟ್ಟಿರ್ತಾರೆ. ನೀವು ಅದನ್ನ ಅವಾಯ್ಡ್ ಮಾಡಬೇಕು. ಅಂಡ್ ಪ್ರಿಪೇರ್ P&L ಅಪ್ರೋಪ್ರಿಯೇಷನ್ ಅಕೌಂಟ್. ಇಲ್ಲಿ ನಾನು ಫಾರ್ಮ್ಯಾಟ್ ಅನ್ನ ತಗೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇದು ಪ್ರಾಫಿಟ್ ಇಂದ ಸ್ಟಾರ್ಟ್ ಆಗತ್ತಲ್ವಾ. ಸೊ ಬೈ ಬ್ಯಾಲೆನ್ಸ್, P&L ಅಕೌಂಟ್, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ಲ, ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಇದನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ P&L ಅಕೌಂಟ್, ಪ್ರಾಫಿಟ್, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಇಲ್ಲಿ ಯಾವುದೇ ಲೆಸ್ ಮಾಡೋದಿಲ್ಲ, ಯಾಕಂದ್ರೆ ಯಾವುದು ಕೊಟ್ಟಿಲ್ಲ ಲೆಸ್ ಮಾಡುವಂತ ಐಟಮ್ಸ್ ಅನ್ನ. ಸೊ ಡೈರೆಕ್ಟ್ ಆಗಿ 36,000 ಅನ್ನ ಇಲ್ಲಿ ತಗೋತಾ ಇದ್ದೀನಿ. 36,000. ನೆಕ್ಸ್ಟ್ ಇನ್ಯಾವ ಐಟಮ್ ಬರುತ್ತೆ ಇಲ್ಲಿ, ಇಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಲ್ವಾ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಲ್ಲಿ ಸಚಿನ್ ಅಂಡ್ ನಿತಿನ್. ಸಚಿನ್ಗೆ ಕೊಟ್ಟಿದ್ದಾರೆ ಇಲ್ಲಿ ಸಪರೇಟ್ ಆಗಿ 600 and 1,000 ಕೊಟ್ಟಿದ್ದಾರೆ ಅಲ್ವಾ. ಸೊ 600 and 1,000 ಔಟರ್ ಕಾಲಮ್ ಅಲ್ಲಿ 1,600. ನೆಕ್ಸ್ಟ್ ಈ ಕಡೆ ಬರುವಂತ ಐಟಮ್ಸ್ ಯಾವ್ಯಾವ್ದು ಬರುತ್ತೆ. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆಯಾ ಇಲ್ಲಿ, ಇದೆ. ಸೊ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸಚಿನ್ ಅಂಡ್ ನಿತಿನ್. 5% ಪರ್ ಆನಮ್ ಅಂತ ಇದೆ. ಅಂಡ್ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕ್ಯಾಪಿಟಲ್ ಬ್ಯಾಲೆನ್ಸ್ ಮೇಲೆ. 1,80,000 ಇದೆಯಂತೆ. ಸೊ ಸಚಿನ್ 1 lakh ಇದೆ ಕ್ಯಾಪಿಟಲ್, ಅಂಡ್ ನಿತಿನ್ದು 80,000 ಇದೆ. ಇಂಟು 5% ಅಂತ ಹೇಳಿದಾರಲ್ವಾ, ಇಂಟು 5% ಇಂಟು 5%. 1 lakh ಇಂಟು 5%, ಇಟ್ ಈಸ್ 5,000 ಇನ್ನರ್ ಕಾಲಮ್ ಅಲ್ಲಿ. ಹಾಗೆ 80,000 ಇಂಟು 5,000 ಇಟ್ ಈಸ್ 4,000 ಇನ್ನರ್ ಕಾಲಮ್ ಅಲ್ಲಿ. ಹಾಗೆ ಇದೆರಡನ್ನ ಆಡ್ ಮಾಡಿದ್ರೆ ಔಟರ್ ಕಾಲಮ್ ಅಲ್ಲಿ 9,000. ನೆಕ್ಸ್ಟ್ ಇದರಲ್ಲಿ ಬರುವಂತದ್ದು ಕಮಿಷನ್ ಮತ್ತೆ ಸ್ಯಾಲರಿ ಬರುತ್ತಲ್ವಾ. ಸೊ 2 ಇದೆ. 2 ಕಮಿಷನ್ ಟು ನಿತಿನ್
ನಿತಿನ್ಗೆ ಕಮಿಷನ್ ಕೊಟ್ಟಿದ್ದೀವಿ, 2 ಕಮಿಷನ್ ಟು ನಿತಿನ್. ಇಯರ್ಲಿ ಕೊಟ್ಟಿದ್ದಾರೆ, ಇಯರ್ಲಿ 6000 ಅಂತೆ. ಇಯರ್ಲಿ ಕಮಿಷನ್ ಟು ನಿತಿನ್ 6000. ಸೊ 6000 ಅನ್ನ ಔಟರ್ ಕಾಲಮ್ ಅಲ್ಲಿ ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. ಒಬ್ಬನಿಗೆ ಮಾತ್ರ ಕಮಿಷನ್ ಇದೆ. ನೆಕ್ಸ್ಟ್ ಟು ಸ್ಯಾಲರಿ ಟು ಸಚಿನ್ಗೆ ಸ್ಯಾಲರಿ ಕೊಡ್ತಾ ಇದ್ದೀವಿ. ಎಷ್ಟು ಕೊಟ್ಟಿದ್ದೀವಿ? 500 ಪರ್ ಮಂತ್ ಇದೆ. ಸೊ 500 ಪರ್ ಮಂತ್ ಅಂದ್ರೆ ನಮ್ಗೆ ಇಯರ್ಲಿ ಎಷ್ಟು ಕೊಟ್ಟಿದ್ದೀವಿ ಅನ್ನೋದು ಬೇಕಾಗಿದೆ. ಸೊ 500 ಇಂಟು 12 ಅಂತ ಮಾಡ್ತೀವಿ. ಇಟ್ ಈಸ್ 6000 ಅಲ್ವಾ? 6000 ಅನ್ನ ಔಟರ್ ಕಾಲಮಿಗೆ ಹಾಕ್ತೀವಿ. ನೆಕ್ಸ್ಟ್ ಮತ್ಯಾವ್ದಾದ್ರು ಐಟಮ್ ಉಳ್ಕೊಂತ 4 ಆಯ್ತಲ್ವಾ ಇಲ್ಲಿ, ಮತ್ಯಾವ್ದು ಬರೋದಿಲ್ಲ. ಇನ್ಯಾವ್ದಾದ್ರು ಕೊಟ್ಟಿದ್ರು ಕೂಡ ಅದನ್ನ ಅವಾಯ್ಡ್ ಮಾಡ್ತೀವಿ. ಅಂಡ್ ನಾವು ಬ್ಯಾಲೆನ್ಸ್ ಮಾಡಿದ್ರೆ 36,000 ಪ್ಲಸ್ 1600. ಈ ಕಡೆನೆ ಜಾಸ್ತಿ ಇರತ್ತೆ, ಪ್ರಾಫಿಟ್ ಈ ಕಡೆ ಇದೆ ಅಲ್ವಾ? ಸೊ ಇಟ್ ಈಸ್ 37,600. 37,600 ಈ ಕಡೆನು. ಅದರಲ್ಲಿ ಈ ಸೈಡ್ ಅನ್ನ ಲೆಸ್ ಮಾಡಿದ್ರೆ 16,600 ಇಸ್ ದಿ ಬ್ಯಾಲೆನ್ಸ್. ಸೊ 16,600 ಬ್ಯಾಲೆನ್ಸ್ ಬರ್ತಾ ಇದೆ. ನಾವು ಇದನ್ನೇನ್ ಮಾಡ್ತೀವಿ? ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ, ಹೌದಾ? ಪ್ರಾಫಿಟ್ ಅನ್ನ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾಕೆ ಮೇಲ್ಗಡೆ ಬರ್ಕೋತಾ ಇದ್ದೀನಿ? ಇಟ್ ಈಸ್ ಬಿಕಾಸ್ ವಿ ಹ್ಯಾವ್ ಟು ಶೇರ್ ದ ಅಮೌಂಟ್. ಸಚಿನ್ ಅಂಡ್ ನಿತಿನ್. ಸೊ 60 ಇದೇ ಅಮೌಂಟ್ ಅನ್ನ 16,600 ಅನ್ನೇ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಇದೆ. ದಟ್ ಮೀನ್ಸ್ ಒಬ್ನಿಗೆ 3/5 ಪಾರ್ಟ್ ಬಂದ್ರೆ ಇನ್ನೊಬ್ನಿಗೆ 2/5 ಪಾರ್ಟ್ ಬರ್ತಾ ಇದೆ. ಸೊ 16,600 ಇಂಟು 3/5 ಇಟ್ ಈಸ್ 9,960. ಅಂಡ್ ಹಾಗೇನೆ ನಿತಿನ್ದು 16,600 ಇಂಟು 2/5 ಇಟ್ ಈಸ್ 6,640. ಇದನ್ನ ಕ್ಲೋಸ್ ಮಾಡ್ತೀವಿ. ಸೊ ಯಾವುದೇ ಇನ್ನರ್ ಕಾಲಮ್ ಅಲ್ಲಿರೋ ಐಟಮ್ ಅನ್ನ ನಾವು ಕ್ಲೋಸ್ ಮಾಡಬೇಕು ಈ ರೀತಿಯಾಗಿ. 16,600 ಇದನ್ನ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದ ಪ್ರಾಬ್ಲಮ್ ಈಸ್ ಕಂಪ್ಲೀಟೆಡ್. ವೆರಿ ಈಸಿ, ರೈಟ್? ನಿಮಗೆ ಟಾಪಿಕ್ ಏನಾದರೂ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಡೌಟ್ಸ್ ಅನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನೀವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. Please subscribe to the channel for more videos. Thanks for watching. Enjoy the learning.